ಇಳಕಲ್ ನಗರದಲ್ಲಿ ನಡೆದಿದೆ ಅಜ್ಜನ ಅದ್ಭುತ ಪವಾಡ. ಇಳಕಲ್ ನಗರದ ಮೂರ್ತಜಾ ಖಾದ್ರಿ ದರ್ಗಾದಲ್ಲಿ ನಡೆದ ಘಟನೆ ಇದು. ಮಗುವಿನ ಅಂತ್ಯ ಸಂಸ್ಕಾರಕ್ಕೆ ಬಂದವರು ಖುಷಿಯಿಂದ ವಾಪಸ್. ಹೌದು, ಇಳಕಲ್ ನಗರದ ಕೊರವಾರ ಓಣಿಯ 1 ವರ್ಷದ ಬಾಲಕ ದ್ಯಾಮಣ್ಣ ಬಸವರಾಜ್ ಭಜಂತ್ರಿ. ಈ ಬಾಲಕ ಕೆಲವು ತಿಂಗಳುಗಳಿಂದ ಕಾಯಿಲೆಗೆ ತುತ್ತಾಗಿದ್ದ. ಪೋಷಕರು ಹಲವಾರು ಆಸ್ಪತ್ರೆಗೆ ತೋರಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು. ಕೊನೆಗೆ ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿರುವ ಡಾಕ್ಟರ್ ಅವರು ಕೆಲವು ದಿನಗಳಿಂದ ಚಿಕಿತ್ಸೆ ನೀಡ್ತಾ ಇದ್ರು. ಆದರೆ ಮಗು ಮಾತ್ರ ಚೇತರಿಕೆ ಕಾಣಲಿಲ್ಲ. ಡಾಕ್ಟರ್ ಚಿಕಿತ್ಸೆ ಫಲಕಾರಿಯಾಗದೆ ಮಗು ತೀರಿಕೊಂಡಿದೆ ಎಂದು ತಿಳಿಸಿದರು. ಪೋಷಕರು ತಮ್ಮ ಎಲ್ಲ ಸಂಬಂಧಿಕರಿಗೆ ವಿಷಯ ತಿಳಿಸಿ ತಮ್ಮ ಸ್ವಂತ ಊರಾದ ಇಳಕಲ್ ನಗರಕ್ಕೆ ತರಲು ನಿರ್ಧರಿಸಿದರು. ಸಂಬಂಧಿಕರು ಮಗುವಿನ ಅಂತ್ಯ ಸಂಸ್ಕಾರಕ್ಕೆ ಆಗಮಿಸಿದ್ರು. ಬಾಗಲಕೋಟೆಯಿಂದ ಮನೆಗೆ ಕರೆದುಕೊಂಡು ಬರುವ ಸಮಯದಲ್ಲಿ ಮಗು ಕೈ ಅಲುಗಾಡಿಸಿದೆ. ಗಾಡಿಯಲ್ಲಿರುವವರು ಬೆಚ್ಚಿ ಬಿದ್ದು, ಇದು ದೇವರ ಕೃಪೆ, ನಾವು ಮನೆಗೆ ಕರೆದುಕೊಂಡು ಹೋಗುವುದು ಬೇಡ, ಮೂರ್ತಜಾ ಖಾದ್ರಿ ದರ್ಗಾಗೆ ಕರೆದುಕೊಂಡು ಹೋಗಿ ಅಜ್ಜನ ಮಡಿಲಿಗೆ ಒಪ್ಪಿಸೋಣ ಎಂದು ದರ್ಗಾಗೆ ಕರೆತಂದರು. ಕೆಲವೇ ನಿಮಿಷದಲ್ಲಿ ಮಗು ಕೈಕಾಲು ಬಡಿದು ಕಣ್ಣು ತೆರೆದು ಎಲ್ಲರನ್ನು ನೋಡಲು ಪ್ರಾರಂಭಿಸಿತು. ನಂತರ ಮಗುವನ್ನು ಮತ್ತೊಮ್ಮೆ ಪರೀಕ್ಷಿಸಲು ಇಳಕಲ್ ನಗರದ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಬ್ಯೂರೋ ರಿಪೋರ್ಟ್, DH ನ್ಯೂಸ್, ಇಳಕಲ್.